ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪಾರ್ವತಿ, ಪಾರ್ವತಿ, ಮಾವ, ಈ ನಿನ್ ಮಾವ ನಿನ್ಗೋಸ್ಕರ ಏನ್ ತಂದಿದ್ದಾನೆ ಹೇಳು ನೋಡೋಣ. ಹಾ, ಅತ್ತೆಮ್ಮ ಮಾಡಿದ ಪಾಯಸ. ಏನ್ ಮಾವ ಇದು? ನೆನ್ನೆ ಅಷ್ಟೇ ಹೇಳಿದ್ದು, ಇಷ್ಟ ಬೇಗ ಮಾಡಿಸ್ಕೊಂಡು ತಗೊಂಬಂದ್ಬಿಟ್ರಾ? ಆಹಾ, ಏಲಕ್ಕಿ, ಗೋಡಂಬಿ, ದ್ರಾಕ್ಷಿ, ತುಪ್ಪ ಘಮಘಮ ಅಂತಿದೆ ಮಾವ. ಅಲ್ಲ ಮಾವ, ಅತ್ತೆಮ್ಮ ಏನೇನ್ ಹಾಕ್ತಾರೋ ಅದನ್ನೆಲ್ಲ ನಾನು ಹಾಕಿ ಪಾಯಸ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಆದ್ರೆ ಅತ್ತೆಮ್ಮನ ತರ ನನ್ನ ಕೈಯಲ್ಲಿ ಪಾಯಸ ಮಾಡೋದಕ್ಕೆ ಆಗ್ಲೇ ಇಲ್ಲ ಮಾವ. ಅತ್ತೆಮ್ಮ ಪ್ರೀತಿ ಮಮತೆನ ಬೆರೆಸಿ ಮಾಡ್ತಾರೆ, ಅದಕ್ಕೆ ಇಷ್ಟು ರುಚಿ ಬರೋದು. ನಿಮ್ಮ ಅತ್ತೆನ ಹೊಗಳಿದ್ ಸಾಕು, ಈ ಬಿಸಿ ಆರೋಗೋಕ್ ಮುಂಚೆ ಕುಡಿದ್ಬಿಡು. ಆಹಾ, ಏನ್ ರುಚಿ ಮಾವ. ಈ ಪಾಯಸ ಮಾಡಿದ ಕೈಗಳಿಗೆ ಕಡ್ಗ ಹಾಕ್ಬೇಕು. ಅತ್ತೆಮ್ಮ ಮಾಡಿದ ಪಾಯಸ ಅಂದ್ರೆ ಅಮೃತ. ಇದನ್ನ ನಿಮ್ಮ ಮಗಂಗೂ ಉಳಿಸಲ್ಲ ನಾನು. ಓಹೋ, ಸರಿ ಸರಿ. ಪಾರ್ವತಿ, ಈ ಪಾಯಸ ಮಾತ್ರ ಅಲ್ಲ, ನಿನ್ಗೆ ಏನೇನ್ ಬಯಕೆ ಇದ್ರು ಮುಜುಗರ ಇಲ್ಲದೆ ಹೇಳ್ಬಿಡು. ಎಲ್ಲಾದ್ರೂ ಹೋಗ್ಬೇಕಾ, ಏನಾದ್ರು ನೋಡ್ಬೇಕಾ, ಏನಾದ್ರು ತಿನ್ಬೇಕಾ ಅಂತದ್ ಏನೇ ಇದ್ರು ಹೇಳ್ಬಿಡಮ್ಮ. ಹ, ಶೋ, ಹಲ್ಸೆಟ್ ಇಲ್ದೇನೆ ಬಂದ್ಬಿಟ್ಟಿದ್ದೀನಲ್ಲ. ಇಲ್ಲಿ ನನ್ನ ಯಾರಾದ್ರೂ ನೋಡೋಕ್ಕಿಂತ ಮುಂಚೆ ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕು. ಹಲ್ಸೆಟ್ ಇಲ್ಲೇ ಇದೆಯಲ್ಲ, ಹಾಕ್ಬಿಡ್ತೀನಿ. ಅನ್ಮಿತಾ ಅವರೇ,
ಇದೇನಾ ನೀವು ಬರೋ ಸಮಯ? ಸದ್ಯ ಇವಳಿಗೆ ನಾನು ಹಲ್ಸೆಟ್ ಹಾಕ್ಕೊಂಡಿರೋದು ಗೊತ್ತಾಗಲಿಲ್ಲ. ಸಾರಿ ಮೇಡಮ್, ಏನೋ ಒಂದು ಕೆಲಸ ಬಂದ್ಬಿಡ್ತು, ಅದಕ್ಕೆ ಲೇಟ್ ಆಯಿತು. ಒಂದು ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ, ಆಗ ಜನನಿ ಜೊತೆನಲ್ಲಿ ನಮ್ಮ ಮನೆಯವರೇ ಯಾರಾದ್ರೊಬ್ರು ಇರ್ತೀವಿ ತಾನೆ. ಅನ್ವಿತಾ ಅವರೇ, ಅರಸನ ಕೋಟೆಯ ವಂಶದ ಕುಡಿನ ಮಡ್ಲಲ್ಲಿ ಹೊತ್ತಿರೋಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಮಾಮೂಲಿ ಜವಾಬ್ದಾರಿ ಅಲ್ಲ. ತುಂಬ ಡೆಡಿಕೇಶನ್ ಬೇಕು, ಸಾಕಷ್ಟು ಕ್ವಾಲಿಟೀಸ್ ಇರಬೇಕು. ಅದರಲ್ಲಿ ಒಂದು ಬೇಸಿಕ್ ಟೈಮ್ ಸೆನ್ಸ್. ಲಾಸ್ಟ್ ಟೈಮ್ ಒಂದ್ಸಲ ನೀವು ಟೈಮಿಗೆ ಸರಿಯಾಗಿ ಬಂದಿರಲಿಲ್ಲ. ವಿಚಾರಿಸಿದಾಗ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದೆ ಅಂತ ಹೇಳಿದ್ರಿ. ಬೆಂಗಳೂರು ಟ್ರಾಫಿಕ್ ವಿಷಯ ನಿಮಗೇನು ಹೊಸ್ತಾ? ಪೀಕ್ ಅವರ್ಸಲ್ಲಿ ಅದೆಷ್ಟು ರಶ್ ಇರುತ್ತೆ ಎಲ್ಲ ರೋಡ್ಗಳಲ್ಲೂ ಅನ್ನೋದು ನಿಮಗೆ ಗೊತ್ತಿಲ್ವಾ? ಹಾಗಿದ್ದಾಗ ಅರ್ಧ ಗಂಟೆ ಬೇಗ ಹೊರಡೋದು ಮನೆಯಿಂದ. ಅದನ್ನು ಬಿಟ್ಟು ಕೆಲಸದ ಜಾಗಕ್ಕೆ ತಡವಾಗಿ ಬಂದು ಕಾರಣ ಕೊಡೋದಾ? ನಿಮ್ಮೊಬ್ಬರ ಮೇಲೇನೆ ನಿಮ್ಮನ್ನು ನಂಬಿ ಜನನಿನ ಮನೇಲೆ ಬಿಟ್ಟು ನಾವೆಲ್ಲ ಹೊರಗಡೆ ಹೋದರೆ ಏನು ಗತಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಸೊಸೆ ಬಗ್ಗೆ ಒಂದಿಷ್ಟು ನೆಗ್ಲಿಜೆನ್ಸನ್ನು ಕೂಡ ನಾನು ಸಹಿಸ್ಕೊಳ್ಳೋದಿಲ್ಲ. ಸಮಯಕ್ಕೆ ಸರಿಯಾಗಿ ಬರೋದು ನಿಮಗೆ ಕಷ್ಟ ಆಗುತ್ತೆ ಅನ್ನೋದಾದರೆ ಹೇಳಿ, ಬೇರೆ ನರ್ಸನ್ನ ಅಪಾಯಿಂಟ್ ಮಾಡ್ಕೋತೀನಿ. ಆಯ್ತಾ? ಇಲ್ಲಿ ಕೊಡು ಮಾಮ, ಇಲ್ಲಿ ಕೂತ್ಕೊ. ಈಗ ನಿನಗೆ ಪಾಯಸ ತಿಂದಿದ್ದಾಯ್ತು, ಇನ್ನೇನು ಬೈಕೆ ಇದೆ ಹೇಳು? ಏನಾದರೂ ತಗೋಬೇಕಾ, ಯಾರಾದರೂ ಹೋಗ್ಬೇಕಾ, ಸಿನಿಮಾ ಏನಾದರೂ ನೋಡಬೇಕಾ, ಎಲ್ಲ ಹೇಳ್ಬಿಡಮ್ಮ. ಮಾವ, ನನಗೆ ಅತ್ತೆಮ್ಮನ್ನ ಹತ್ತಿರದಿಂದ ನೋಡಬೇಕು ಅಂತ ಆಸೆ ಆಗ್ತಾ ಇದೆ. ಅದೇ ನಾವು ಒಂದೇ ಮನೇಲಿದ್ದಾಗ ನೋಡ್ತಿದ್ವಲ್ಲ ಹಾಗೆ. ಅತ್ತೆಮ್ಮನ ಜೊತೆ ಅವ್ರ ಪಕ್ಕದಲ್ಲೇ ಕೂತ್ಕೋಬೇಕು ಅಂತ ಆಸೆ. ನನ್ನ ಆಸೆನೂ ಅದೇನಮ್ಮ. ಆ ದಿನ ಆದಷ್ಟು ಬೇಗ ಬರಲಿ ಅಂತ ದೇವರಲ್ಲಿ ಬೇಡ್ಕೋತೇನೆ. ಬರತ್ತಲ್ವಾ ಮಾವ? ನೀವು ಆಚೆ ಬಂದಿರೋ ಉದ್ದೇಶ ಒಂದೇ ಒಂದ್ಸಲ ಹೇಳಮ್ಮ. ಆ ದಿನ ಆದಷ್ಟು ಬೇಗ ಬಂದ್ಬಿಡುತ್ತೆ. ಕೆಲವೊಂದು ಕಷ್ಟಗಳನ್ನ ನಾವೇ ಬರಮಾಡ್ಕೊಳ್ತೀವಿ. ಮನುಷ್ಯರನ್ನ, ಸಂದರ್ಭಗಳನ್ನ ನಿಭಾಯಿಸೋಕ್ಕಾಗದೆ ತಂದ್ಕೊಳ್ಳೋ ಕಷ್ಟಗಳು, ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ ಒಳಗೊಳಗೆ ಕೊರಗುವಂಥ ಕಷ್ಟಗಳು. ಅಂಥ ಒಂದು ಕಷ್ಟನ ನೀವು ತಂದ್ಕೊಂಡಿದ್ದೀರಾ ಅಂತ ನನಗನ್ನಿಸ್ತಾ ಇದೆ. ಅದಕ್ಕೆ ನೀವು ಆಸ್ತಿಲಿ ಭಾಗ ಕೇಳಿದ ದಿನದಿಂದ ನಾನು ನಿಮ್ಮ ಹತ್ರ ಎಷ್ಟೇ ಸಲ ಕೇಳಿದ್ರು ನೀವು ಬಾಯಿ ಬಿಡ್ತಾ ಇಲ್ಲ. ಅಥವಾ ನಿಮ್ಮ ಕಷ್ಟಗಳನ್ನ ನನ್ನ ಹತ್ರ ಹೇಳ್ಕೊಳ್ಳೋ ಅಷ್ಟು ನಂಬಿಕೆನ ಗಳಿಸೋದ್ರಲ್ಲಿ ಸೋತೋಗಿದ್ದೀನಾ? ಅಯ್ಯೋ ಮಾವ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಮಾವ. ಮತ್ತೆ ಯಾಕಮ್ಮ, ಯಾಕೆ ನಿಮ್ಮ ಕಷ್ಟಗಳು ಏನು ಅಂತ ಬಾಯಿ ಬಿಡ್ತಾ ಇಲ್ಲ? ನಿಮ್ಮನ್ನ ಸಾಧ್ಯವಾದ ಮಟ್ಟಿಗೆ ನೆಮ್ಮದಿಯಾಗಿಡೋ ಪ್ರಯತ್ನ ಮಾವ. ನಿಮ್ಮ ನೆಮ್ಮದಿಲೇ ನಾವು ಅಲ್ಪ ಸ್ವಲ್ಪ ನೆಮ್ಮದಿ ಕಂಡ್ಕೊಂಡಿದೀವಿ. ಅದನ್ನು ಹಾಳಾಗ್ಲಿ ಅಂತ ಬಯಸ್ತೀರಾ? ಅಯ್ಯೋ, ಖಂಡಿತ ಇಲ್ಲಮ್ಮ. ಮಕ್ಕಳು ಮನಸ್ಸಲ್ಲಿ ಏನೋ ಇಟ್ಕೊಂಡು ಕೊರಗೋದನ್ನು ನೋಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಪದೇ ಪದೇ ಕೇಳ್ತೀನಿ. ಆದರೆ ನೀವು ಏನೋ ಒಂದು ಹೇಳಿ ಅವಾಯ್ಡ್ ಮಾಡಿದಾಗ ಮತ್ತೆ ಯಾವತ್ತೂ ಕೇಳಬಾರ್ದು ಅಂತ ಮನಸ್ಸು ಮಾಡ್ತೀನಿ. ಆದರೆ ಸೋತೋಗ್ತೀನಿ. ಕ್ಷಮಿಸ್ಬಿಡಮ್ಮ. ಸರಿ ಬಿಡು, ನಾನು ತಿಳ್ಕೊಳ್ಳೋ ಸಮಯ ಬಂದಾಗ ಆ ದೇವರೇ ತಿಳಿಸ್ತಾನೆ. ಅಲ್ಲಿವರೆಗೂ ಕಾಯ್ತೀನಿ. ಸರಿನಮ್ಮ, ನಾನು ಹೊರಡ್ತೀನಿ. ಅಖಿಲ ನನಗೋಸ್ಕರ ಕಾಯ್ತಿರ್ತಾಳೆ. ರಾಣನ್ ಮನೆಗೆ ಹೋಗಿದ್ದ ಯಜಮಾನ್ರು ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ಲ. ನೋ ಮೇಡಮ್, ಇದೊಂದ್ಸಲ ಎಕ್ಸ್ಕ್ಯೂಸ್ ಕೊಡಿ ಪ್ಲೀಸ್. ಯಾಕೆಂದರೆ ನನ್ನ ಮೇಲೆ
ತುಂಬ ದೊಡ್ಡ ಜವಾಬ್ದಾರಿ ಇದೆ ಮೇಡಮ್. ಆ ಜವಾಬ್ದಾರಿನ ನಿಭಾಯಿಸ್ಬೇಕು ಅಂದರೆ ನಾನಿಲ್ಲೇ ಈ ಕೆಲಸ ಮಾಡಬೇಕು ಮೇಡಮ್. ಅದೇ ಮೇಡಮ್, ನೀವು ಪ್ರತಿ ತಿಂಗಳ ಕೊಡೋ ಸಂಬಳ ನನಗೆ ಅಷ್ಟು ಮುಖ್ಯ ಅಂತ ಹೇಳಿದೆ ಮೇಡಮ್. ಕೆಲಸ ಮಾಡಿದ್ರೆ ತಾನೇ ಸಂಪಾದನೆ ಆಗೋದು. ಬರಬೇಡ ಅಂತ ಮಾತ್ರ ಹೇಳ್ಬೇಡಿ ಮೇಡಮ್. ನಾಳೆಯಿಂದ ಆನ್ ಟೈಮ್ ಬರ್ತೀನಿ ಮೇಡಮ್. ಐ ಪ್ರಾಮಿಸ್. ಒಂದು ವೇಳೆ ಬರೋದಕ್ಕೆ ತಡ ಆಗುತ್ತೆ ಅನ್ನೋದಾದರೆ ನನ್ನ ಗಮನಕ್ಕೆ ತರಬೇಕು. ಎಮರ್ಜೆನ್ಸಿ ಅನ್ನೋದು ಯಾರಿಗೆ ಬೇಕಾದರೂ ಬರ್ಬೋದು, ಅದೇನು ಹೇಳಿ ಕೇಳಿ ಬರಲ್ಲ. ಆದರೆ ನಿಮಗೆ ರಜೆ ಬೇಕು ಅಂತಂದರೆ ಹೇಳ್ಬಿಟ್ಟು ಹಾಕಿ, ನಾನೇನು ಬೇಡ ಅಂತ ಹೇಳಲ್ಲ. ಆದರೆ ಸಮಯಕ್ಕೆ ಸರಿಯಾಗಿ ಬರೋಕ್ಕಾಗಲ್ಲ ಅಂತಂದರೆ ಮಾತ್ರ ನಾನು ಸಹಿಸ್ಕೊಳ್ಳೋದಿಲ್ಲ. ಶೋರ್ ಮೇಡಮ್, ಶೋರ್. ನನ್ನನ್ನು ನಮ್ಮ ಮಾವನ್ನ ಹೇಳ್ಕೊಂಡು ಬರ್ತೀನಿ ಅಂತ ನನ್ನ ಮನೆ ಬಾಗ್ಲಿಗೆ ಬಂದಿದ್ದು ಇವ್ರ ಮಕ್ಳಿಗೆ ಬರಿಗಳು ಕಳಿಸ್ದೆ ಅಂತ ಖುಷಿಯಲ್ಲಿದ್ದೆ. ಆದರೆ ಈ ಅಖಿಲ ಹತ್ರ ಬಯಸ್ಕೊಂಡು ಖುಷಿ ಎಲ್ಲ ಹಾಳಾಗೋಯ್ತು. ನಿನ್ ಯಾವ ಖುಷಿ ಹಾಳಾಗೋಯ್ತಮ್ಮ? ಸರ್, ಅದು ನನ್ನ ರೂಮ್ಮೇಟು ನಾನು ಸೇರಿ ಇವತ್ತು ನೈಟು ಒಂದು ಮೂವಿಗೆ ಹೋಗೋಣ ಅಂತ ಇದ್ವಿ ಸರ್. ನಾನು ತುಂಬ ಖುಷಿಯಾಗಿದ್ದೆ. ಆದರೆ ಸಡನ್ನಾಗೆ ನನ್ನ ರೂಮ್ಮೇಟ್ಗೆ ನೈಟ್ ಶಿಫ್ಟ್ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ನನ್ನ ಖುಷಿಯೆಲ್ಲ ಹಾಳಾಗೋಯ್ತು ಅಂತ ಹೇಳಿದೆ ಅಷ್ಟೇ ಸರ್. ಅಷ್ಟೇನಾ? ಯಾವತ್ತೂ ಇಲ್ದಿರೋ ಕಹಿ ನಿನ್ನ ಮಾತಲ್ಲಿತ್ತು, ಅದಕ್ಕೆ ಹಾಕಿ ಕೇಳಿದೆ. ನೋಡಮ್ಮ, ಹೆಣ್ಮಕ್ಳು ಯಾವತ್ತೂ ಶಾಂತವಾಗಿ ನಗ್ನಗ್ತಾ ಇರಬೇಕು. ನನ್ನ ದೊಡ್ಡ ಸೊಸೆ ಪಾರ್ವತಿ ಥರ. ಸರಿ, ಬಾಮ ಒಳಗೆ. ಬ್ರೋ, ಮನೆಗೆ ಹೋಗೋದು ಬಿಟ್ಟು ಇಲ್ಯಾಕೆ ಹೋಗ್ತಿದ್ಯಾ? ಮನೆಗೆ ಹೋದರೆ ಮತ್ತೆ ಆ ರಾಣ ಬಗ್ಗೆ ಮಾತಾಡಬೇಕಾಗುತ್ತೆ ಪ್ರೀತು. ಹೋ ಬ್ರೋ, ನಾನು ಜನರ ಜೊತೆ ಡಿಸ್ಕಸ್ ಮಾಡೋದು ಅದನ್ನೇ. ನಾವು ಮತ್ತೇನು ಹೇಳ್ತಾ ಇದ್ರು ಅವರಿಬ್ರು ಮತ್ತೆ ಮತ್ತೆ ಏನಾಯಿತು, ಯಾಕಾಯಿತು, ಹೇಗಾಯಿತು ಅಂತ ಪದೇ ಪದೇ ಕೇಳ್ತಾರೆ, ತಿಳ್ಕೋತಾರೆ, ಆಮೇಲೆ ಕೊರಗ್ತಾರೆ. ಮೊದಲೇ ಇಬ್ಬರು ಪ್ರೆಗ್ನೆಂಟು ಪ್ರೀತು. ಅವ್ರ ಹೆಲ್ತ್ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ. ಇಲ್ಲ, ಅವ್ರಿಗೆ ವಿಷಯ ಗೊತ್ತಾಗಬಾರ್ದು. ನಾವಿಬ್ಬರು ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ನಮ್ಮ ಮನಸ್ಸನ್ನು ಕಂಟ್ರೋಲಿಗೆ ತಂದ್ಕೊಂಡು ಹೋಗೋಣ. ಸಾರಿ ಬ್ರೋ, ಎಲ್ಲ ನನ್ನಿಂದನೇ ಹಾಕಿದ್ದು. ಮೊದಲು ಈ ಮಾತು ಹೇಳೋದನ್ನ ನಿಲ್ಲಿಸಿ. ಏನು ತಾಯಿ ಆಗ್ತಿರೋರ್ ಮುಂದೆ ಅದೇ ಮಾತಾಡಿ ಭಯ ಪಡಿಸೋದು ಬೇಡ ಅಂತ ಇಬ್ರು ಇಲ್ಲಿ ಬಂದು ಕೂತಿದ್ರಾ? ನೀವಿಬ್ರು ಬರೋ ದಾರಿನ ಕಾಯ್ತಿದ್ ನಮ್ಗೆ ನೀವು ಬಂದಿದ್ದು ನಮಗೆ ಗೊತ್ತಾಗಲ್ಲ ಅನ್ಕೊಂಡ್ರಾ? ಅಲ್ಲ, ಆ ರಾಣ ಮನೆ ಖಾಲಿ ಮಾಡ್ಕೊಂಡು ಹೋದ ಅಂತ ನೀವಿಬ್ರು ಇಲ್ಲಿ ಬಂದು ಕೂತ್ಕೊಂಡ್ರೆ ಹೇಗೆ? ಅಲ್ಲ, ನೀವಿಬ್ರು ಸಂತೋಷ ಪಡೋ ವಿಷಯಕ್ಕೆ ಯಾಕಿಷ್ಟು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಅದೇ ಹೇಳ್ತೀಯಾ? ಇಷ್ಟು ದಿನ ನಿನಗಿದ್ದ ಭಯ ಯಾರ್ದು ಹೇಳು? ಅದೇ ಅರುಂಧತಿ ರಾಣ ಅಲ್ವಾ? ಈಗ ಅರುಂಧತಿ ಏನೋ ಸತ್ತು ಹೋದ್ಲು, ಇನ್ನೂ ಆ ರಾಣಂಗೆ ನೀನು ಭಾವ ಕೊಟ್ಟು ಕಜ್ಜಾಯ ಸರಿಯಾಗೆ ಬಿಸಿ ಮುಟ್ಸಿರುತ್ತೆ. ಅದಕ್ಕೆ ಆ ಕೇಡಿ ರಾಣ ಊರ್ ಬಿಟ್ಟೆ ಹೋಗಿರೋದು. ಇನ್ನು ನಮಗೆ ಫೋನ್ ಮಾಡಿ ವಿಡಿಯೋ ಕಳಿಸಿ ಹೆದರಿಸಿರೋಳು ಅವನ ಕಡೆ ಅವಳೆ ಅಲ್ವಾ? ಅದೇ ಆ ಮೋನಿಕಾ ಇದ್ಲಲ್ಲ,
ಆ ಥರ ಅವನು ಅಪಾಯಿಂಟ್ ಮಾಡ್ಕೊಂಡಿರೋ ಕ್ರೈಮ್ ಪಾರ್ಟ್ನರ್ ಇರಬೇಕು ಅವಳು. ಆ ರಾಣಾನೇ ಇಲ್ಲ ಅಂದಮೇಲೆ ಅವ್ನು ಕೊಡೋ ದುಡ್ಡಿಗೆ ಕೆಲಸ ಮಾಡೋ ಅನಾಮಿಕ್ಲ ಭಯನೂ ನಮಗಿರಲ್ಲ ಅಲ್ವಾ? ಅವ್ನು ಊರು ಬಿಟ್ಟೆ ಹೋಗಿದ್ದಾನೆ ಅಂದಮೇಲೆ ಖಂಡಿತವಾಗ್ಲೂ ಆ ಹುಡುಗಿಗೆ ಎಲ್ಲ ಸೆಟಲ್ಮೆಂಟ್ ಮಾಡಿನೇ ಹೋಗಿರ್ತಾನೆ. ಅಂದಮೇಲೆ ಫೋನ್ ಮಾಡಿ ನಮ್ಮನ್ನ ಹೆದರಿಸಿರೋಳು ಇನ್ ಲೈಫ್ ಲಾಂಗ್ ನಮ್ಮ ತಂಟೆಗೆ ಬರಲ್ಲ ಅಂತ ಅನ್ಸುತ್ತೆ. ಇಲ್ಲ ಜನನಿ, ಈ ಹುಡುಗಿ ಮೋನಿಕಾ ಥರ ಅಲ್ಲ ಅಂತ ಅನ್ನಿಸ್ತಾ ಇದೆ. ಇವಳು ರಾಣಾ ಕೊಡೋ ದುಡ್ಡಿನ ಆಸೆಗೆ ಕೆಲಸ ಮಾಡೋಳಲ್ಲ. ಅವಳು ಮಾತು ಕೇಳ್ತಾ ಇದ್ರೆ ನಮ್ಮೇಲಿರೋ ಸೇಡು ತೀರಾ ವೈಯಕ್ತಿಕವಾದದ್ದು ಅಂತ ಅನ್ನಿಸ್ತಾ ಇದೆ. ನನಗೆ ರಾಣಾ ಹೇಳಿದ ಮಾತು ಇನ್ನೂ ಚೆನ್ನಾಗಿ ನೆನಪಿದೆ. ಅರುಂಧತಿ ಸತ್ತೋದ್ಲು ಅಂತ ಮೆರಿಬೇಡಿ, ಈಗ ಬಂದಿರೋಳು ಅರುಂಧತಿನೂ ಮೀರ್ಸೋ ಥರದೋಳು ಅಂತಂದ. ಅಂದ್ರೆ ಅವಳು ಅರುಂಧತಿಗೆ ಸಂಬಂಧಪಟ್ಟಿರೋಳು ಯಾಕಾಗಿರ್ಬಾರ್ದು? ಜನನಿಗೆ 3 ತಿಂಗಳು ತುಂಬಿತು. ಅವಳನ್ನ ಡಾಕ್ಟರ್ ಹತ್ರ ಚೆಕಪ್ ಕರ್ಕೊಂಡು ಹೋಗ್ಬೇಕು. ಪಾರ್ವತಿನೂ ಬಸ್ರಿ ಅಂತ ಏನೋ ಗೊತ್ತಾಯ್ತು. ಆದ್ರೆ ಆದಿ ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದಾನೋ ಇಲ್ವೋ? ಹೋಗಿಲ್ಲ ಅಂದ್ರೆ ಅವಳನ್ನು ಇಬ್ಬರು ಸೊಸೆಯರನ್ನು ನನ್ನ ಜೊತೆನೇ ಚೆಕಪ್ ಕರ್ಕೊಂಡು ಹೋಗುವಂಥ ಅದೃಷ್ಟ ಅಂತೂ ನನಗಿಲ್ಲ. ಆದರೆ ಆದಿ ಲಾಸ್ಟ್ ಟೈಮ್ ಯಾವಾಗ ಅವಳನ್ನ ಚೆಕಪ್ ಕರ್ಕೊಂಡು ಹೋಗಿದ್ದು ಅಂತ ತಿಳ್ಕೋಬೇಕು. ಹೇಗೆ ತಿಳ್ಕೊಳ್ಳೋದಾ? ಅತ್ಯಮ್ಮ ಮಾಡಿದ ಪಾಯಸ ಅಂದ್ರೆ ಅಮೃತ. ರಘು ಮೂಲಕ ಅವ್ರ ಮೂಲಕ ಪಾರ್ವತಿ ಬಸ್ರಿ ಬೈಕೆನ ತೀರಿಸ್ಬೋದು ಅನ್ನೋದಾದ್ರೆ ಇದನ್ನು ಅವ್ರ ಮೂಲಕನೇ ತಿಳ್ಕೋಬೋದಲ್ಲ. ಹಾಗಾದ್ರೆ ನಿಮ್ ಪ್ರಕಾರ ಯಾರಿರ್ಬೋದು ಅದಕ್ಕೆ? ಈ ಕ್ಷಣಕ್ಕೆ ನನಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಒಂದ್ ವೇಳೆ ಅನನ್ಯ ಏನಾದ್ರೂ ಹೊರಗೆ ಬಂದಿರ್ಬೋದಾ? ಇಲ್ಲ ಪಾರು, ಅದು ಸಾಧ್ಯ ಇಲ್ಲ. ಯಾಕೆ ಅಂದರೆ ನಿನಗೆ ಅನಾಮಿಕಾ ಕಡೆಯಿಂದ ಕಾಲ್ ಬಂದಿದ್ದ ದಿನನೇ ನಾನು ಹೋಗಿ ನೋಡ್ಕೊಂಬಂದೆ. ಅವಳಿನ್ನೂ ಕಂಬಿ ಹಿಂದೆನೇ ಇದ್ದಾಳೆ. ಶತ್ರುಗಳು ಮನೆ ಖಾಲಿ ಮಾಡಿ ಒಂದು ಹೆಜ್ಜೆ ಹಿಂದೆ ಸರ್ಕೊಂಡಿದ್ದಾರೆ. ನಾವೀಗ ಇನ್ನೂ ಕೇರ್ಫುಲ್ ಆಗಿರಬೇಕು. ನೋಡಿದ್ರಾ, ನೀವು ಈ ರೀತಿ ಟೆನ್ಷನ್ ಆಗ್ತೀರಾ ಅಂತಾನೆ ನಾನು ಪ್ರೀತು ಮನೆ ಒಳಗೆ ಬರದೆ ಇಲ್ಲೇ ಕೂತಿದ್ದು. ಆದರೆ ನೀವು ಇಲ್ಲಿಗೂ ಬಂದು ನಮ್ಮ ಮನಸ್ಸಲ್ಲಿರೋ ಮಾತನ್ನು ಮಾತಾಡ್ಸಿದ್ರಿ. ಇವಾಗ ಟೆನ್ಷನ್ ಆಗಿ ನಿಂತ್ಕೊಂಡಿದ್ದೀರ. ಐಮ್ ಸಾರಿ. ಇಷ್ಟು ದಿನದಿಂದ ಕಂಟಿನ್ಯೂಸ್ ಆಗಿ ನಾವೆಲ್ಲರೂ ಟೆನ್ಷನಲ್ಲೇ ಇದ್ದೀವಿ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಏನಾದರೂ ಎಲ್ಲರೂ ಒಟ್ಟಿಗೆ ಫೇಸ್ ಮಾಡೋಣ. ಆದರೆ ಇವತ್ತಿನ ಮಟ್ಟಿಗೆ ನಮಗೆ ನಮ್ಮ ಶತ್ರುಗಳ ಕಾಟ ಇಲ್ವಲ್ಲ, ನಾವೆಲ್ಲರೂ ನೆಮ್ಮದಿಯಾಗಿರ್ಬೋದಲ್ವಾ? ನೀವಿಬ್ರು ಟೆನ್ಷನಲ್ಲಿದ್ದರೆ ಅದು ನಮಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದೀರಾ? ನೀವು ಅಷ್ಟೇ ಟೆನ್ಷನ್ ಮಾಡ್ಕೊಂಡಿರಬೇಡಿ. ನೋಡಿ, ನೀವಿಬ್ರು ಖುಷಿಯಾಗಿಲ್ಲ ಅಂದರೆ ನಮ್ಮಿಬ್ರನ್ನ ಹೇಗೆ ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ? ಆಮೇಲೆ ನಮ್ಮ ಮಕ್ಕಳು ಹುಟ್ಟಿದ ಮೇಲೆ ನಾನು ಅಕ್ಕ ಸೇರಿ ಆ ಮಕ್ಳ ಹತ್ರ ನಿಮ್ಮಿಬ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತೀವಿ. ಯೋಚನೆ ಮಾಡಿ. ನೀವು ಹೀಗೆ ಬೇಜಾರು ಮಾಡ್ಕೊಂಡಿದ್ರೆ ಹೇಗೆ? ನೀವು ಯಾವ ತಪ್ಪು ಮಾಡಿಲ್ಲ. ನನ್ನ ಮುಖ ಹಾಳು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ರಾಣ ಅನ್ನೋದನ್ನ ತಿಳ್ಕೊಳ್ದೆ ಜನನಿ ಮೇಲೆ ನಂಬಿಕೆ ಕಳ್ಕೊಂಡು ದಟ್ಟತನ ತೋರಿಸಿದ್ರಿ. ನಿಮ್ಮ ಮುಗ್ಧತೆನ ಆ ಅರುಂಧತಿ ರಾಣ ದುರುಪಯೋಗ ಪಡಿಸ್ಕೊಂಡ್ರು. ಎಲ್ಲ ನನ್ನಿಂದಾನೇ ಆಗಿದ್ದು ಅನ್ನೋ ಪಾಪ ಪ್ರಜ್ಞೆಯಿಂದ ಹೊರಗೆ ಬಂದು ನಮ್ಮ ಜನನಿ ಜೊತೆ ಆರಾಮಾಗಿರಿ. ಅರ್ಥ ಆಯ್ತಾ?
ನಿಮ್ಮ ಈ ಭರವಸೆ ಮಾತುಗಳು ಸಾಂತ್ವನನೇ ನನ್ನ ಮನಸ್ಸನ್ನು ಗಟ್ಟಿಯಾಗಿ ಕಟ್ಟಾಕಿದ್ದಕ್ಕೆ ಥ್ಯಾಂಕ್ ಯು. ರಘು, ನಮ್ಮ ಸೊಸೆ ಬಸ್ರಿ. ಸೊಸೆನಾ? ಅದೇ ಜನನಿ. ಅವಳನ್ನ ಟೈಮಿಗೆ ಸರಿಯಾಗಿ ಡಾಕ್ಟರ್ ಹತ್ರ ಚೆಕಪ್ ಕರ್ಕೊಂಡು ಹೋಗ್ಬೇಕು ಅಲ್ವಾ? ಅಲ್ಲ ಅಖಿಲ, ಈ ವಿಷಯ ನನ್ನ ಹತ್ರ ಡಿಸ್ಕಸ್ ಮಾಡೋ ಅಗತ್ಯ ಇದೆಯಾ? ಜನನಿ ನೋಡ್ತಿರೋದು ನಮ್ಮ ಫ್ಯಾಮಿಲಿ ಡಾಕ್ಟರ್ ವೈಫ್ ತಾನೆ, ಅವ್ರಿಗೊಂದು ಫೋನ್ ಮಾಡ್ಕೊಂಡು ಹೋದ್ರೆ ಆಯಿತು. ಹಾಂ ಹೌದಲ್ಲ. ಅಂದರೆ ನಾನು ಜನನಿ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ನಮ್ಮ ಅರಸನ ಕೋಟೆಗೆ ಸಂಬಂಧಪಟ್ಟ ಎಲ್ಲರ ಆರೋಗ್ಯದ ಬಗ್ಗೆನೂ ಹೇಳ್ತಾ ಇದ್ದೀನಿ. ಅರ್ಥ ಆಗಲಿಲ್ಲ. ಅಂದರೆ ಅವ್ರಿಗಾದ್ರೆ ನಮ್ಮ ಫ್ಯಾಮಿಲಿ ಮೆಡಿಕಲ್ ಹಿಸ್ಟ್ರಿ, ನಮ್ಮ ಆರೋಗ್ಯದ ಬಗ್ಗೆ ಡೀಟೇಲ್ಸು ಇದೆಲ್ಲ ಗೊತ್ತಿರುತ್ತೆ ಅಂತ. ಈಗ ನಮ್ಮ ಅರಸನ ಕೋಟೆಗೆ ಸಂಬಂಧಪಟ್ಟ ಕೆಲಸದವ್ರಾಗಿರಲಿ ಅಥವಾ ಯಾರೇ ಆಗಿರಲಿ, ಬೈ ಚಾನ್ಸ್ ಬಸರಿಯರಿದ್ದರೆ ಹೋಗಿ ಚೆಕಪ್ ಮಾಡಿಸ್ಕೊಳ್ಳಿ ಅಂತ. ಅಂದರೆ ನೋಡಿ, ಏನೇ ಚಿಕ್ಕ ಪುಟ್ಟ ಸಮಸ್ಯೆ ಆಗಲಿ ನಾವು ಫ್ಯಾಮಿಲಿ ಡಾಕ್ಟರ್ ಹತ್ರ ತಾನೇ ಹೋಗ್ತೀವಿ. ಅವ್ರ ಫೀಸ್ ಏನಾದರೂ ಹೊರೆ ಆದರೆ ನಾವೇ ನೋಡ್ಕೊಂಡ್ರಾಯ್ತು. ನಾನಂತೂ ನನ್ನ ಬಸರಿ ಸೊಸೆ ಬಗ್ಗೆ ತುಂಬ ಕಾಳಜಿ ವಹಿಸ್ತೀನಿ, ತುಂಬ ಕೇರ್ ತಗೋತೀನಪ್ಪ. ಅದಕ್ಕೆ ಅವಳನ್ನ ಆದಷ್ಟು ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚೆಕಪ್ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಅಖಿಲ ಜನನಿ ಬಗ್ಗೆ ಕಾಳಜಿ ತಗೊಂಡ್ರೆ ನಾನು ಪಾರ್ವತಿ ಬಗ್ಗೆ ಕಾಳಜಿ ತಗೋಬೇಕಲ್ವಾ?